ಆತ್ಮೀಯ ವೀಕ್ಷಕರೇ, BR ಮೀಡಿಯಾ ಹೌಸ್ನ ಡಾಕ್ಟರ್ ರಾಜ್ಕುಮಾರ್ ಚಿತ್ರ ಸಂಚಿಕೆ 206ಕ್ಕೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ ಆರ್. ಶಿವರಾತ್ರಿ ಮಹಾತ್ಮೆ ಹೊರನಟ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 51ನೇ ಚಿತ್ರ. ಅಂಬಿಕಾ ಫಿಲಮ್ಸ್ ಲಾಂಛನದಲ್ಲಿ 1964ರಲ್ಲಿ ತೆರೆಕಂಡ ಈ ಚಿತ್ರದ ಕಾಲಾವಧಿ 168 ನಿಮಿಷ. ಚಿತ್ರದ IMDb ರೇಟಿಂಗ್ 10ಕ್ಕೆ 8.8. ತಾಂತ್ರಿಕ ವಿವರ. ನಿರ್ದೇಶನ PR ಕೌಂಡಿನ್ಯ, ನಿರ್ಮಾಪಕರು PR ಕೌಂಡಿನ್ಯ ಹಾಗೂ SS ರಾಜು, ಸಂಗೀತ ಶಿವಪ್ರಸಾದ್ ಹಾಗೂ ಛಾಯಾಗ್ರಹಣ ಮಾಥುರ್. ಪಾತ್ರವರ್ಗದಲ್ಲಿ ಹೊರನಟ ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ನರಸಿಂಹರಾಜು, KS ಅಶ್ವಥ್, ಜಯಶ್ರೀ, ರಾಜಶ್ರೀ, ಧೂಳಿಪಾಲ ಸೀತಾರಾಮ ಶಾಸ್ತ್ರಿ ಅವರು ಅಭಿನಯಿಸಿದ್ದಾರೆ. ಹಾಗೆಯೇ ಶೋಭನ್ ಬಾಬು, G. ದತ್ತರಾಜ್, ಅಶ್ವಥ್ ನಾರಾಯಣ, ವಾಸುದೇವ ಗಿರಿಮಾಜಿ, ಬೇಬಿ ಸುಮಾ, ಬೇಬಿ ಚಂದ್ರಕಲಾ, ಮಾಸ್ಟರ್ ಬಾಬು ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರದ ಪ್ರಸಿದ್ಧ ಗೀತೆಗಳು: ಆನಂದವೀವ ಕರುಣಾಳು ದೇವ ಶರಣರನೇ ಕಾವ ಮಹಾನುಭಾವ, ಮಲಗಯ್ಯ ಕಂದ ಮಲಗಿದರೆ, ಮನಮೋಹಿನಿ ಸರಿಸೆಯ ನಾಚಿಕೆಯ ತೆರೆಯ, ಪರಮೇಶ ನಿನ್ನ ಶರಣಾರ್ಥಿಯನ್ನ ಕರುಣಿಸಿ ದಯ ಮಾಡಿ ಕರುಣೆ. ಶಿವರಾತ್ರಿ ಮಹಾತ್ಮೆ ಚಿತ್ರದ ವಿಶೇಷತೆಗಳು. ಸಾಹಿತ್ಯ ರತ್ನ ಚಿ. ಉದಯಶಂಕರ್ ಅವರು ಈ ಚಿತ್ರಕ್ಕೆ ಮೊದಲ ಬಾರಿಗೆ ಹಾಡುಗಳನ್ನು ರಚಿಸಿದ್ದಾರೆ. ಈ ಚಿತ್ರಕ್ಕೆ ಅವರು ಸಹ ನಿರ್ದೇಶಕರಾಗಿಯೂ ದುಡಿದಿದ್ದಾರೆ. ಮನಮೋಹಿನಿ ಸರಿಸೆಯ ತೆರೆಯ ಹಾಡು ಚಿ. ಉದಯಶಂಕರ್ ಅವರು ರಚಿಸಿ ಅಣ್ಣಾವರ ಮೇಲೆ ಚಿತ್ರಿಸಿರುವ ಮೊದಲ ಹಾಡು. ಅಣ್ಣಾವರಿಗೆ 4 ಚಿತ್ರಗಳನ್ನು ನಿರ್ದೇಶನ ಮಾಡಿದ ಚಿ. ದತ್ತರಾಜ್ ಅವರು ಈ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇವರು ಚಿ. ಸದಾಶಿವಯ್ಯನವರ ಮಗ ಹಾಗೂ ಚಿ. ಉದಯಶಂಕರ್ ಅವರ ಸೋದರ ಕೂಡ ಹೌದು. ತೆಲುಗಿನ ಖ್ಯಾತ ನಾಯಕ ನಟ ಶೋಭನ್ ಬಾಬು ಅವರು ಈ ಚಿತ್ರದಲ್ಲಿ ನಾರದರಾಗಿ ಅಭಿನಯಿಸಿದ್ದಾರೆ. ಹಾಗೆಯೇ ತೆಲುಗಿನ ಮತ್ತೊಬ್ಬ ಪ್ರಸಿದ್ಧ ನಟರಾದ ಧೂಳಿಪಾಲ ಸೀತಾರಾಮ ಶಾಸ್ತ್ರಿ ಅವರು ಈ ಚಿತ್ರದಲ್ಲಿ ಖಳನಾಯಕನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಚಿತ್ರಕಥೆ. ಮಹಾವಿಷ್ಣು ಹಾಗೂ ಬ್ರಹ್ಮದೇವರ ಮಧ್ಯೆ ಒಮ್ಮೆ ಮನಸ್ತಾಪವಾಗಿ ಅವರು ಯುದ್ಧಕ್ಕೆ ಬಿದ್ದಾಗ ಈಶ್ವರ ಪ್ರತ್ಯಕ್ಷಗೊಂಡು ಒಂದು ಲಿಂಗದ ರೂಪದಲ್ಲಿ ನೆಲೆಸುತ್ತಾನೆ ಹಾಗೂ ಶಿವರಾತ್ರಿಯ ದಿನ ಒಂದೇ ಒಂದು ಬಿಲ್ವಪತ್ರೆಯನ್ನ ಶ್ರದ್ಧಾಭಕ್ತಿಗಳಿಂದ ತನಗೆ ಅರ್ಪಿಸಿದವರೆಲ್ಲರಿಗೂ ಪುಣ್ಯಪ್ರಾಪ್ತಿಯಾಗಲಿ ಎಂದು ಹೇಳುತ್ತಾರೆ. ಭೂಲೋಕದ ಒಂದು ರಾಜ್ಯದಲ್ಲಿ ರಾಜದಂಪತಿಗಳಿಗೆ ಮಕ್ಕಳಿರದ ಕಾರಣ ರಾಜಗುರುಗಳ ಆಶ್ರಯ ಪಡೆದ ಅವರು ಅವರ ಆಣತಿಯಂತೆ ಮಹಾರಾಜ ಈಶ್ವರನಲ್ಲಿ ತಪೋನಿರತನಾಗುತ್ತಾನೆ. ಅವನ ತಪೋನಿಷ್ಠೆಗೆ ಮೆಚ್ಚಿ ಈಶ್ವರ ಪ್ರತ್ಯಕ್ಷನಾಗಿ ಒಂದು ಗಂಡು ಮಗು ದಯಪಾಲಿಸಿದರೂ ರಾಜನು ತಪಸ್ಸಿನಲ್ಲಿ ಇರುವಾಗ ಒಂದು ಹೆಣ್ಣು ಭಂಗ ತಂದುದರಿಂದ ಹಾಗೂ ಆತ ಕ್ಷಣಕಾಲ ಅವಳಲ್ಲಿ ಅನುರಕ್ತನಾದುದರಿಂದ ಅವನಿಗೆ ಹುಟ್ಟುವ ಮಗ ವಯಸ್ಸಿಗೆ ಬಂದಾಗ ಕಾಮಮೋಹಿತನಾಗುತ್ತಾನೆ ಎಂಬ ಎಚ್ಚರಿಕೆಯನ್ನು ಸಹ ನೀಡುತ್ತಾರೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವಂತೆ ರಾಜಕುಮಾರ ವಿಜಯನ ಸ್ವಭಾವದಿಂದ ಚಿಂತಿತರಾದ ರಾಜದಂಪತಿಗಳು ತಮ್ಮ ಮಗ ಸರಿಯಾದ ಮಾರ್ಗದಲ್ಲಿ ಬೆಳೆಯಲಿ ಎಂದು ರಾಜಗುರುಗಳ ಆಶ್ರಮದಲ್ಲಿ ಬಿಡುತ್ತಾರೆ. ಮಗನ ಮೇಲೆ ಅಪಾರ ಪ್ರೀತಿ ಇಟ್ಟಿರುವ ಮಹಾರಾಣಿ ಸಹ ಆಶ್ರಮದಲ್ಲೇ ಉಳಿದು ರಾಜಕುಮಾರನ ಪೋಷಣೆಯಲ್ಲಿ ನಿರತಳಾಗುತ್ತಾಳೆ. ರಾಜ್ಯದ ಸೇನಾಧಿಪತಿ ರಾಜನ ಮುಂದೆ ಒಳ್ಳೆಯವನಂತೆ ನಟಿಸುವವನು, ಆದರೆ ತನ್ನ ಮಗ ವಿಕ್ರಮನೇ ರಾಜನಾಗಬೇಕೆಂದು ಆಸೆಪಡುವವನು ಆಗಿರುತ್ತಾನೆ. ವಿಕ್ರಮ ವಿಜಯನ ಸ್ನೇಹ ಸಂಪಾದಿಸಿ ಆತನನ್ನು ಸದಾ ತಪ್ಪುದಾರಿಗೆ ಎಳೆಯುವ ಕೆಲಸವನ್ನ ಚಿಕ್ಕಂದಿನಿಂದಲೇ ಮಾಡುತ್ತಾ ಬರುತ್ತಾನೆ. ಆಶ್ರಮದಿಂದ ಹೊರಗೆ ಕರೆದುಕೊಂಡು ಹೋಗುವುದು, ಬೇರೆಯವರ ತೋಟದಲ್ಲಿ ಹಣ್ಣು ಕೀಳುವುದು, ಹೀಗೆ ಕೆಟ್ಟ ಕೆಲಸದಲ್ಲಿ ತೊಡಗಿಸುತ್ತಾನೆ. ರಾಜಕುಮಾರ ವಿಜಯ ಬೆಳೆದು ಯುವಕನಾದ ಮೇಲೆ ಆತನನ್ನು ವಿಕ್ರಮನು ರಂಜನಾ ಎಂಬ ಕನ್ಯೆಗೆ ಪರಿಚಯ ಮಾಡಿಸುತ್ತಾನೆ. ರಂಜನಾಳ ಮೋಹಪಾಶದಲ್ಲಿ ಸದಾ ತೊಡಗಿದ ರಾಜಕುಮಾರನು ತನ್ನ ಕೆಟ್ಟ ನಡತೆಯಿಂದ ಆಶ್ರಮದಿಂದ ಹೊರನೆಡುವುದೂ ಅಲ್ಲದೆ ರಾಜಕಾರ್ಯಗಳಲ್ಲಿ ಆಸಕ್ತಿ ತೋರದೆ ತನ್ನ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸುವ ಹಾಗೂ ಕೆಟ್ಟ ದಾರಿ ತುಳಿದ ಮಗನಾಗುತ್ತಾನೆ. ವಯಸ್ಸಿಗೆ ಬಂದ ತಮ್ಮ ಮಗ ವಿಜಯನಿಗೆ ಸೂಕ್ತ ಕನ್ಯೆಯೊಡನೆ ವಿವಾಹ ಮಾಡಿಸಿದರೆ ಈತ ಸರಿದಾರಿಗೆ ಬರಬಹುದು ಎಂದೆಣಿಸಿದ ವಿಜಯನ ತಂದೆ ತಾಯಿಯರು ಈತನಿಗೆ ಪಕ್ಕದ ದೇಶದ ರಾಜಕುಮಾರಿ ಜೊತೆ ಮದುವೆ ನಿಶ್ಚಯ ಮಾಡುತ್ತಾರೆ. ಆದರೆ ವಿಕ್ರಮನ ಮಾತು ಕೇಳಿದ ವಿಜಯ ತನ್ನನ್ನು ರಾಜ್ಯದ ಪಟ್ಟದಲ್ಲಿ ಕೂಡಿಸಿ ರಾಜನನ್ನಾಗಿ ಘೋಷಿಸಿದರೆ ಮಾತ್ರ ತಾನು ಮದುವೆಯಾಗುವೆನೆಂಬ ಷರತ್ತು ಒಡ್ಡುತ್ತಾನೆ. ಇದನ್ನ ಒಪ್ಪಿ ಮದುವೆ ಮಾಡಿಸಿದ ತಂದೆ ತಾಯಿಗೆ ನೆಮ್ಮದಿ ಕೊಡದ ಹಾಗೂ ತನ್ನನ್ನೇ ನಂಬಿ ಬಂದ ತನ್ನ ಸುಂದರವಾದ ಧರ್ಮಪತ್ನಿಗೆ ಬೆಲೆ ಕೊಡದ ಈತ ಮತ್ತೆ ರಂಜನಾಳ ಜೊತೆಯಲ್ಲೇ ಕಾಲ ಕಳೆಯಲು ತೊಡಗುತ್ತಾನೆ.
ಇವನ ಈ ನಡೆಯನ್ನ ಈತನ ತಂದೆ ತಾಯಿಗಳು ಪ್ರಶ್ನಿಸಿದಾಗ ಮನುಷ್ಯತ್ವ ಮರೆತ ಈತ ರಾಜಭಟ್ಟರ ಮೂಲಕ ಅವರನ್ನು ಬಂಧಿಸಿ ಕಾರಾಗೃಹದಲ್ಲಿ ಇರಿಸುತ್ತಾನೆ. ಹಾಗೆಯೇ ತನ್ನ ಹಾಗೂ ರಂಜನಾಳ ಮೋಜಿನ ಜೀವನಕ್ಕೆ ಅಡ್ಡ ಬಂದ ತನ್ನ ಹೆಂಡತಿಯನ್ನೇ ಕಾಡಿಗೆ ಕಳುಹಿಸುತ್ತಾನೆ. ಕಾಡಿಗೆ ಸೇರಿದ ವಿಜಯನ ಪತ್ನಿ ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಸಿಕ್ಕು ಈಶ್ವರನಲ್ಲಿ ಪ್ರಾರ್ಥಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋದಾಗ ಸಾಕ್ಷಾತ್ ಪರಶಿವನೇ ಅವಳನ್ನು ಕಾಪಾಡಿ ಒಂದು ಆಶ್ರಮದಲ್ಲಿ ಬಿಡುತ್ತಾನೆ ಹಾಗೂ ದೈವ ಸನ್ನಿಧ್ಯದಲ್ಲಿದ್ದುಕೊಂಡು ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಲು ಹೇಳುತ್ತಾನೆ. ಇಲ್ಲಿ ವಿಜಯ ರಂಜನಾಳ ಜನ್ಮದಿನದಂದು ಆಕೆಯ ಮಾತಿನಂತೆ ಅವಳಿಗೆ ಸ್ವರ್ಣ ತುಲಾಭಾರ ಏರ್ಪಡಿಸಿ ಆಕೆಯನ್ನು ಸಂತೋಷಪಡಿಸಲು ಹೋಗುತ್ತಾನೆ. ಆದರೆ ಅವಳ ತೂಕದ ಸಮಕ್ಕೆ ರಾಜ್ಯದ ಬೊಕ್ಕಸದಲ್ಲಿದ್ದ ಚಿನ್ನ ಸಾಲುವುದಿಲ್ಲ ಎಂದು ತಿಳಿದ ನಂತರ ದೇವಸ್ಥಾನದ ಶಿವಲಿಂಗದ ಮೇಲಿದ್ದ ಚಿನ್ನದ ನಾಗರಾಜನನ್ನು ಕೇಳಲು ಹೋದಾಗ ನಾಗರಾಜನ ಉಸಿರು ಈತನ ಕಣ್ಣಿಗೆ ತಾಗಿ ಈತ ಕುರುಡನಾಗುತ್ತಾನೆ. ಕಷ್ಟದಲ್ಲಿರುವ ವಿಜಯನನ್ನು ಸಮಾಧಾನಪಡಿಸುವ ಬದಲು ರಂಜನಾ ತಿರಸ್ಕಾರದಿಂದ ಈತನನ್ನು ನೋಡಲು ತೊಡಗಿದಾಗ ಈತ ನೊಂದುಕೊಳ್ಳುತ್ತಾನೆ. ಕುರುಡನಾದ ವಿಜಯನನ್ನು ವೈದ್ಯರ ಬಳಿಗೆ ಕಳಿಸುತ್ತಿರುವೆನೆಂದು ಸುಳ್ಳು ಹೇಳಿದ ವಿಕ್ರಮನು ಆತನನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ಭಟ್ಟರಿಗೆ ಆಜ್ಞಾಪಿಸುತ್ತಾನೆ. ಕಾಡಿನಲ್ಲಿ ಒಂಟಿಯಾಗಿ ಅಲೆಯುತ್ತಾ ಕಾಡಿನ ಮೃಗಗಳಿಗೆ ಅಂಜಿ ಬಳಲಿದ ವಿಜಯ ಕೊನೆಗೆ ಆಕಸ್ಮಿಕವಾಗಿ ಆತನ ಹೆಂಡತಿ ವಾಸವಿದ್ದ ಆಶ್ರಮಕ್ಕೆ ಬಂದು ಸೇರುತ್ತಾನೆ. ತನ್ನ ತಪ್ಪಿನ ಅರಿವಾಗಿ ಮನನೊಂದ ಈತ ನಾಗರ ಹಾವಿನಿಂದ ಕಚ್ಚಿಸಿಕೊಳ್ಳಲು ಹೋದಾಗ ಆತನ ಹೆಂಡತಿ ಇದನ್ನು ತಡೆಯುತ್ತಾಳೆ. ಕೊನೆಗೆ ಆಶ್ರಮದ ಗುರುಗಳ ವೇಷದಲ್ಲಿದ್ದ ಶಿವನು ಇವರಿಗೆ ಉಪದೇಶಿಸಿದಂತೆ ಇವರಿಬ್ಬರೂ ಶಿವನ ಆರಾಧನೆಯಲ್ಲಿ ತೊಡಗಿ ತಮ್ಮ ಕಷ್ಟಗಳಿಂದ ಹೊರಬರುತ್ತಾರೆ. ಕಣ್ಣಿನ ದೃಷ್ಟಿ ಮರುಕಳಿಸಿದ ವಿಜಯನು ತನ್ನ ರಾಜ್ಯಕ್ಕೆ ಬಂದು ವಿಕ್ರಮನೊಡನೆ ವೀರಾವೇಶದಿಂದ ಹೋರಾಡಿ ಆತನನ್ನು ಸೋಲಿಸಿ ತನ್ನ ರಾಜ್ಯವನ್ನು ಮತ್ತೆ ಮರಳಿ ಪಡೆಯುತ್ತಾನೆ ಹಾಗೂ ತನ್ನ ತಂದೆ ತಾಯಿಯ ಬಳಿ ಕ್ಷಮೆ ಕೋರುತ್ತಾನೆ. ತಂದೆ ತಾಯಿ ಹಾಗೂ ತನ್ನ ಧರ್ಮಪತ್ನಿಯ ಜೊತೆಗೂಡಿ ಸಂತಸದಿಂದ ಬಾಳಲು ವಿಜಯನು ತೊಡಗುವುದರೊಂದಿಗೆ ಈ ಚಿತ್ರ ಸುಖಾಂತ್ಯದಲ್ಲಿ ಮುಗಿಯುತ್ತದೆ. ಅಣ್ಣಾವ್ರ ಅಭಿನಯ. ಎಲ್ಲ ಬಗೆಯ ಪಾತ್ರಗಳಲ್ಲೂ ತನ್ನ ಅಭಿನಯದ ಛಾಪನ್ನು ಅಚ್ಚುಕಟ್ಟಾಗಿ ಮೂಡಿಸುವ ಅಣ್ಣಾವ್ರು ಈ ಚಿತ್ರದಲ್ಲಿ ತಮ್ಮ ಒಳ್ಳೆಯ ಇಮೇಜನ್ನು ಬದಿಗಿಟ್ಟು ಒಂದು ವಿಭಿನ್ನ ಬಗೆಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದಲ್ಲಿ ತುಂಬ ಸುಂದರರಾಗಿ ಕಾಣುವ ಅಣ್ಣಾವ್ರ ನಟನಾ ಕಲೆಯನ್ನು ನಾವು ಹೇಳುವುದಕ್ಕಿಂತ ನೀವು ನೋಡುವುದೇ ಲೇಸೆಂದು ಇದು ಅವರ ಅಭಿನಯದ ಕೆಲ ದೃಶ್ಯಗಳು ನಿಮಗಾಗಿ. ನಗುವೆ ಜೀವನ ಸಾರ, ನಗುವೆ ಬಾಳಾಧಾರ. ಗುರುದೇವ, ಇದೇನು ಆಶ್ರಮವೋ ಸೆರೆಮನೆಯೋ ನನಗೆ ಅರ್ಥವಾಗುತ್ತಿಲ್ಲ. ಸಿಂಹಪುರಿಯ ಯುವರಾಜನಾದ ನಾನು ನನ್ನ ಸರ್ವ ಸ್ವಾತಂತ್ರ್ಯವನ್ನು ಬಲಿಕೊಟ್ಟು ಇಲ್ಲಿ ಬಿದ್ದಿರಲು ಸಾಧ್ಯವಿಲ್ಲ. ಪಂಚು, ನಿಶ್ಚಿಂತನಾಗು. ಕೇವಲ ಗೌರಿಯನ್ನೇ ಏನು, ಅವಳಂಥ 10 ಹರೆಯದ ಹುಡುಗಿಯರನ್ನು ನಾವು ಅಭಿಷಿಕ್ತ ಮಹಾರಾಜರು, ಸಿಂಹಪುರಿಯ ಸಾರ್ವಭೌಮರು, ಯಾರು ನಮ್ಮ ಹೆಸರು ಹಿಡಿದು ಕರೆದರೂ ಅದು ಅಕ್ಷಮ್ಯ ಅಪರಾಧ. ರಾಜನ ಸ್ಥಿತಿಯೇ ಏನು, ಸಿಂಹಪುರಿಯ ಪ್ರಜೆಗಳೆಲ್ಲ ಹೀಗೆ ಆನಂದಲೋಲರಾಗಿರಲೆಂದೇ ನಮ್ಮ ಆಶಯ. ವಿಜಯ ಹೀಗೇನ್ ಮಾಡ್ಲಿ, ನನಗೊಂದು ಕಾಣ್ತಿಲ್ಲವಲ್ಲ. ಅಯ್ಯೋ, ಹೀಗೇನ್ ಮಾಡ್ಲಿ. ಸರಿಯಾದ ಸಮಯಕ್ಕೆ ಬಂದೆ. ಬಾ ಸರ್ಪರಾಜ, ಬಾ, ಈ ಪಾಪಿಯ ಜೀವವನ್ನು ಹೀರು. ಚಿತ್ರದ ನಾಯಕಿ ಲೀಲಾವತಿ ಅವರ ಪಾತ್ರ ಪೋಷಣೆ ಚೆನ್ನಾಗಿದೆ. ಆದರೆ ಅವರ ಅಭಿನಯ ಅನೇಕ ಚಿತ್ರಗಳ ಅವರ ನಟನೆಯಂತೆಯೇ ಇದ್ದು ಕೊಂಚ ಏಕತಾನತೆಯಿಂದ ಕೂಡಿದೆ ಎನಿಸುತ್ತದೆ. ತೆಲುಗಿನ ಖ್ಯಾತ ಪೋಷಕ ನಟ ಧೂಳಿಪಾಲ ಅವರ ನಟನೆ, KS ಅಶ್ವಥ್ ಹಾಗೂ ಜಯಶ್ರೀ ಅವರ ಅಭಿನಯ, ಹಾಗೆಯೇ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಹಾಸ್ಯವರಿದ ಅಭಿನಯ ಸಹ ಚಿತ್ರಕ್ಕೆ ತನ್ನದೇ ಕೊಡುಗೆ ನೀಡಿದೆ ಎನ್ನಬಹುದು. ಇದೊಂದು ಉತ್ತಮ ಸದಾಭಿರುಚಿಯ ಚಿತ್ರ. ತಾವುಗಳೆಲ್ಲ ದಯಮಾಡಿ ತಮ್ಮ ಮನೆ ಮಂದಿಯೊಂದಿಗೆ, ಮುಖ್ಯವಾಗಿ ಮಕ್ಕಳೊಂದಿಗೆ ಈ ಚಿತ್ರವನ್ನು ವೀಕ್ಷಿಸಬೇಕು ಅಂತ BR ಮೀಡಿಯಾ ಹೌಸ್ ಎಂದಿನಂತೆ ಮನವಿ ಮಾಡುತ್ತೆ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ತಾವುಗಳೆಲ್ಲ ದಯಮಾಡಿ ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಮನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀವಿ. ಮತ್ತೊಮ್ಮೆ ತಮ್ಮಗಳಿಗೆಲ್ಲ ನಮಸ್ಕಾರ.